ಸಂಘಟನೆಗಳ ಗೌರವಾನ್ವಿತ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಪದಾಧಿಕಾರಿಗಳೇ ಹಾಗೂ ಇಂದು ನಾವು ಪತ್ರ ಚಳವಳಿಯನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ರಾಜ್ಯ ಸಂಘದ ನಿರ್ದೇಶನದಂತೆ 21/1/2025ರಿಂದ 31/1/2025ರವರೆಗೂ ಕರ್ನಾಟಕ ರಾಜ್ಯಾದ್ಯಂತ ಪತ್ರ ಚಳವಳಿಯನ್ನು ಹಮ್ಮಿಕೊಂಡು ಈ ಪತ್ರ ಚಳವಳಿ ಒಂದು ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ, ಈಗಾಗಲೇ ಗೌರವಾನ್ವಿತ ರಾಜ್ಯ ಸರ್ಕಾರ ನಮಗೆ OPS ಅನ್ನು ಜಾರಿ ಮಾಡುತ್ತೇನೆಂದು ಭರವಸೆಯನ್ನು ತಮ್ಮ ಪ್ರಣಾಳಿಕೆಯಲ್ಲಿ ಘೋಷಿಸಿದ್ದು, ಅವರು ತಮ್ಮ 5 ಪ್ರಣಾಳಿಕೆಯನ್ನು ಜನಸಾಮಾನ್ಯರ ಒಂದು ಉದ್ಧಾರಕ್ಕಾಗಿ, ಕಲ್ಯಾಣಕ್ಕಾಗಿ ಘೋಷಣೆ ಮಾಡಿದ್ದು. ಅದೇ ರೀತಿ 6ನೇ ಒಂದು ಘೋಷಣೆಯನ್ನು ತಮ್ಮ ಪ್ರಣಾಳಿಕೆಯಲ್ಲಿ ನಮ್ಮ ನೌಕರರಿಗಾಗಿ ಘೋಷಣೆ ಮಾಡಿದ್ದು, OPS ಅನ್ನು ನೀಡುತ್ತೇವೆ ಅಂತೇಳಿ. ಆದರೆ ಯಾಕೋ ಏನೋ ಸರ್ಕಾರ ನಮಗೆ ಇಲ್ಲಿವರೆಗೂ OPS ಅನ್ನು ನೀಡುವುದಕ್ಕೆ ನೀರಾದೇಶ ಇಳಿಸಿದ್ದಕ್ಕಾಗಿ ಅವರಿಗೆ ಈ ಒಂದು ಪತ್ರ ಚಳವಳಿಯ ಮೂಲಕ ಮತ್ತೊಮ್ಮೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಕಾರ್ಯಕ್ರಮ ನಮ್ಮ ಒಂದು ರಾಜ್ಯ ಸಂಘದ 19/1/2025ರ ಒಂದು ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯ ಒಂದು ತೀರ್ಮಾನದಂತೆ ಈ ಪತ್ರ ಚಳವಳಿಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪತ್ರ ಚಳವಳಿಯ ಮುಖ್ಯ ಉದ್ದೇಶ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಡುವುದು. ಇದಕ್ಕೂ ಕೂಡ ಮಾನ್ಯ ಸರ್ಕಾರ ನಮಗೆ ಸ್ಪಂದಿಸದಿದ್ದರೆ ಮುಂದೆ ನಾವು ಇದೇ ಫೆಬ್ರವರಿ 7, 2025ರಂದು ನಾವು ಫ್ರೀಡಮ್ ಪಾರ್ಕ್ನಲ್ಲಿ 1 ದಿನದ ಹಕ್ಕೊತ್ತಾಯ ಧರಣಿಯನ್ನು ಮಾಡಲು ತೀರ್ಮಾನ ಮಾಡಿದ್ದೇವೆ. ಈ ಹಕ್ಕೊತ್ತಾಯ ಧರಣಿಯ ಒಂದು ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ, ನಿಶ್ಚಿತ ಪಿಂಚಣಿ ನಮ್ಮ ಹಕ್ಕು. ಆ ಹಕ್ಕನ್ನು ನಾವು ಪಡೆದುಕೊಳ್ಬೇಕು. ಆ ಹಕ್ಕನ್ನು ನಮಗೆ ಸರ್ಕಾರ ನೀಡಬೇಕು. ಇದು ಯಾವುದೇ ಒಂದು ಭಿಕ್ಷೆ ಅಲ್ಲ, ಇದು ನಮ್ಮ ಹಕ್ಕು. ಈ ಹಕ್ಕನ್ನು ಮಾನ್ಯ ಸರ್ಕಾರ ನಮಗೆ ನೀಡುವ ಭರವಸೆಯನ್ನು ನೀಡಿದ್ದು, ಅದರಂತೆ ಸರ್ಕಾರ ನಡೆದುಕೊಳ್ಳಲಿ. ಈ ಒಂದು ಬಜೆಟ್ನಲ್ಲಿ, ಇದೇ ವರ್ಷದ ಬಜೆಟ್ನಲ್ಲಿ ನಮಗೆ OPS ಅನ್ನು ಜಾರಿ ಮಾಡಿಕೊಡಲಿ. OPS ಅನ್ನು ಜಾರಿ ಮಾಡಿಕೊಟ್ಟು ಸುಮಾರು 7,65,000 ಸರ್ಕಾರಿ ನೌಕರರಿಗೂ, ಅಷ್ಟೇ ಪ್ರಮಾಣದ ಅನುದಾನಿತ ನೌಕರರಿಗೂ ಕೂಡ ಇದರಿಂದ ಅನುಕೂಲ ಆಗ್ತೈತಿ. ಅದಕ್ಕೆ ನಮ್ಮ ಮುಂದಿನ ಸಂಧ್ಯಾಕಾಲದ ಭವಿಷ್ಯತ್ತನ್ನು ಉಜ್ವಲವಾಗಿ ಬೆಳಗ್ತಕ್ಕಂಥ ಒಂದು ಸರ್ಕಾರ ನಮಗೆ ಅನುಕೂಲ ಮಾಡಿಕೊಟ್ಟು ನಮ್ಮ ಸಂಧ್ಯಾಕಾಲದ ಬದುಕಿಗೆ ಉಪಕಾರ ಮಾಡ್ತೈತಿ ಅಂತ ಅನ್ನುವಂಥ ಮಾತುಗಳನ್ನು ಹೇಳಿ ನನ್ನ ಒಂದು ಪ್ರಾಸ್ತಾವಿಕ ನುಡಿಗಳನ್ನು